ಬಿಜೆಪಿ ಮುಖಂಡನ ಬರ್ತ್ಡೇಯಲ್ಲಿ ಬಿರಿಯಾನಿ ಕಾಳಗ. ಬಿರಿಯಾನಿ ಚಿಕನ್ ಚಾಪ್ಸ್ಗಾಗಿ ಮುಗಿಬಿದ್ದಂಥ ಜನರು. ಬಿಜೆಪಿ ಮುಖಂಡನ ಬರ್ತ್ಡೇ ದಿನದಂದು ಬಿರಿಯಾನಿಯ ಪಾರ್ಟಿ ಜೋರಾಗಿತ್ತು. ಇನ್ನು ಬಿರಿಯಾನಿ ಚಿಕನ್ ಚಾಪ್ಸ್ ಎಲ್ಲದಕ್ಕೂ ಕೂಡ ಫ್ಯಾನ್ಸ್ಗಳು ಮುಗಿಬಿದ್ರು. ಬಿಜೆಪಿ ಮುಖಂಡನ ಹುಟ್ಟುಹಬ್ಬದ ಪಾರ್ಟಿ ಬಂಡ್ರೋ ಬನ್ರಿ ಎಂದು ಬಿರಿಯಾನಿಗಾಗಿ ಸ್ಪರ್ಧೆ ಏರ್ಪಟ್ಟಿತ್ತು ನೋಡಿ. ಬೇಕೇ ಬೇಕು ಬಿರಿಯಾನಿ, ಬೇಕೆಂದು ನೂಕು ನುಗ್ಗಲು. ನಾನಾ ನೀನಾ ನೋಡೋಣ ಬಾ ಎಂದ ಬಿರಿಯಾನಿ ಲವರ್ಸ್. ಬಿಜೆಪಿ ಮುಖಂಡ ಕಪಾಲಿ ಶಂಕರ್ ಹುಟ್ಟುಹಬ್ಬ ಆಚರಣೆ ಕೋಲಾರದ ಬಂಗಾರಪೇಟೆಯಲ್ಲಿ ನಡೆದಂತಹ ಕಾರ್ಯಕ್ರಮ. ನಿರಾಶ್ರಿತರ ಕೇಂದ್ರದಲ್ಲಿ ಕೇಕ್ ಕತ್ತರಿಸಿ ಬರ್ತ್ಡೇ ಆಚರಣೆ ಮಾಡಿಕೊಂಡ್ರು. ಶುಭ ಕೋರಲು ಬಂದಂತಹ ಫ್ಯಾನ್ಸ್ಗೆ ಬಾಡೂಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಬಿರಿಯಾನಿ ಚಿಕನ್ ಚಾಪ್ಸ್ಗಾಗಿ ಫ್ಯಾನ್ಸ್ಗಳು ಮುಗಿಬಿದ್ದಿದ್ರು. ಬಿಜೆಪಿ ಮುಖಂಡನ ಬರ್ತ್ಡೇ ಸ್ಪೆಷಲ್ ಅಂದ್ರೆ ಬಿರಿಯಾನಿ ಚಿಕನ್ ಚಾಪ್ಸ್. ಫ್ರೀಯಾಗಿ ಬಿರಿಯಾನಿ ಸಿಗುತ್ತೆ ಅಂದರೆ ಯಾರು ತಾನೇ ಸುಮ್ಮನೆ ಇರ್ತಾರೆ. ಎಲ್ಲರೂ ಕೂಡ ಓಡಿ ಹೋಗಿ ಬಿರಿಯಾನಿಗೆ ಅಂತ ಓಡೋಗ್ತಾರೆ ನೂಕು ನುಗ್ಗಲು. ಫ್ರೀ ವ್ಯವಸ್ಥೆ ಅಂತ ಅಂದಾಗ ಓಕೆ, ಬರ್ತಡೇ ಇತ್ತು, ಬಾಡೂಟವನ್ನು ಹಾಕ್ಸಿದ್ರು. ಯಾರೋ ಬಿಜೆಪಿ ಮುಖಂಡ ಕಪಾಲಿ ಶಂಕರ್ ಹುಟ್ಟುಹಬ್ಬ ಆಚರಣೆ ನಿಮಿತ್ತ ಕೋಲಾರದ ಬಂಗಾರಪೇಟೆಯಲ್ಲಿ ಕಾರ್ಯಕ್ರಮ. ನಿರಾಶ್ರಿತರ ಕೇಂದ್ರದಲ್ಲಿ ಕೇಕ್ ಕತ್ತರಿಸ್ತಾರೆ, ಬರ್ತ್ಡೇ ಆಚರಣೆ ಮಾಡ್ತಾರೆ. ಬರ್ತ್ಡೇಗೆ ಏನು ಸ್ಪೆಷಲ್ ಅಂದರೆ ಬಿರಿಯಾನಿ ಚಿಕನ್ ಚಾಪ್ಸ್ ಸ್ಪೆಷಲ್ ಊಟ. ಅಭಿಮಾನಿಗಳೆಲ್ಲ ಮುಗಿಬಿದ್ದಿದ್ರು. ಗಮನಿಸ್ತಾ ಇದ್ದೀವಿ, ಯಾರು ಬಿಜೆಪಿ ಮುಖಂಡ ಕಪಾಲಿ ಶಂಕರ್ ಹುಟ್ಟುಹಬ್ಬದ ನಿಮಿತ್ತವಾಗಿ ಬಿರಿಯಾನಿ ಊಟವನ್ನ ಏರ್ಪಡಿಸಿರ್ತಾರೆ. ಮುಗಿ ಬಿದ್ದು ಹಾಕಿಸ್ಕೊಂಡಿದ್ದಾರೆ ಜನ. ಫ್ರೀಯಾಗಿ ಬಿರಿಯಾನಿ ಸಿಗುತ್ತೆ, ಯಾಕೆ ಬಿಡೋಣ ಅಂತ. ಬರ್ತ್ಡೇ ಪಾರ್ಟಿಯ ನಿಮಿತ್ತ ಅವ್ರು ಬಿರಿಯಾನಿ ಹಾಕಿಸಿದ್ರು, ಜನ ತಿಂದ್ರು, ಮುಗಿ ಬೀಳ್ತಾರೆ. ಅಂದ್ರೆ ಏನೋ ಒಂದು ಸರಿಯಾದ ರೀತಿಯಂತ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ, ಅಥವಾ ಜನ ಏನೋ ಒಂದು ವ್ಯವಸ್ಥಿತವಾಗಿ ಎಲ್ಲದಕ್ಕೂ ಒಂದೊಂದು ಪಾಲಿಸಿ, ಒಂದೊಂದು ಕಲ್ಚರ್ ಅಂತ ಇರುತ್ತೆ ಅಲ್ವಾ, ಆ ಒಂದು ನಿಟ್ಟಿನಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಬಟ್ ಇಂಥ ಸಾಕಷ್ಟು ಜನಸಂದಣಿ ಇರುವಂಥ, ಸಾಕಷ್ಟು ಫ್ಯಾನ್ಸ್ಗಳು ಏರ್ಪಟ್ಟಿರುವಂಥ ಬರ್ತ್ಡೇ ಪಾರ್ಟಿ ಆಗಿತ್ತು. ಹಾಗಾಗಿ ಆ ರೀತಿಯಾದಂಥ ನೂಕು ನುಗ್ಗಲು ಸಂಭವಿಸಿರುವಂಥದ್ದು. ಯಾರಿಗೂ ಕೂಡ ಏನೂ ಆಗಿಲ್ಲ, ಎಲ್ಲರೂ ಕೂಡ ಬಿರಿಯಾನಿ ತಿಂದ್ಕೊಂಡು ಆರಾಮಾಗಿ ಅವ್ರ ಮನೆಗೆ ಹೋಗಿದ್ದಾರೆ. ಏನ್ ಚಿಕನ್ ಬಿರಿಯಾನಿ ಇದು? ವಿಡಿಯೋ ಮಾಡ್ತಾನೆ ಅಣ್ಣ. ಬಿರಿಯಾನಿ